ವೀಕ್ಷಕರೇ ನಮಸ್ಕಾರ. ಭಾರತ ಪುಣ್ಯಭೂಮಿ. ಇಲ್ಲಿ ಪ್ರತಿ ದೇವಾಲಯದ ಹಿಂದೆಯೂ ಒಂದೊಂದು ಕಥೆ ಇದೆ, ಒಂದೊಂದು ರಹಸ್ಯವಿದೆ. ಆದರೆ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವ ದೇವಾಲಯ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ವಿಜ್ಞಾನಕ್ಕೂ ಸವಾಲು ಹಾಕುವಂತಹ ಒಂದು ಅದ್ಭುತ ಲೋಕ. ಮಂಗಳಗಿರಿಯಲ್ಲಿರುವ ಈ ಬೆಟ್ಟದ ಮೇಲೊಬ್ಬ ವಿಶೇಷ ಭಗವಂತನಿದ್ದಾನೆ. ಆತ ಕೇವಲ ಬೆಲ್ಲದ ಪಾನಕವನ್ನು ಮಾತ್ರ ಸ್ವೀಕರಿಸ್ತಾನೆ. ನೀವೆಷ್ಟೇ ಲೀಟರ್ ಪಾನಕ ನೀಡಿದರೂ ಆತ ಕುಡಿತಾನೆ. ಆದರೆ ಇಷ್ಟೆಲ್ಲ ಸಿಹಿ ಸಾಗರದ ಬೆಲ್ಲದ ಪಾನಕ ಸುರಿದರೂ ಅಲ್ಲಿ ಒಂದೇ ಒಂದು ಇರುವೆ ಕೂಡ ಸುಳಿಯೋದಿಲ್ಲ. ಅಷ್ಟೇ ಅಲ್ಲ, ಈ ಬೆಟ್ಟದ ಹಿಂದೆ ಒಂದು ಭಯಾನಕ ಜ್ವಾಲಾಮುಖಿಯ ರಹಸ್ಯವೂ ಕೂಡ ಅಡಗಿದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾವು ಮಂಗಳಗಿರಿಯ ಪಾನಕಾಲ ನರಸಿಂಹಸ್ವಾಮಿಯ ಮಹಿಮೆಯನ್ನ ಕಣ್ತುಂಬಿಕೊಳ್ಳೋಣ. ಮಂಗಳಗಿರಿ ಅಂದರೆ ಪವಿತ್ರ ಬೆಟ್ಟ ಎಂದರ್ಥ. ಪುರಾಣಗಳ ಪ್ರಕಾರ ಈ ಬೆಟ್ಟವು ಮೊದಲು ಜ್ವಾಲಾಮುಖಿಯಾಗಿತ್ತು. ಕೃತಯುಗದಲ್ಲಿ ನಮೂಚಿ ಎಂಬ ರಾಕ್ಷಸ ಇಲ್ಲಿದ್ದ. ಆತನನ್ನು ಸಂಹರಿಸುವುದಕ್ಕೆ ಭಗವಾನ್ ವಿಷ್ಣು ನರಸಿಂಹಾವತಾರವನ್ನು ತಾಳಿ ಇಲ್ಲಿಗೆ ಬಂದನಂತೆ. ರಾಕ್ಷಸನು ಬೆಟ್ಟದ ಒಳಗೆ ಅಡಗಿಕೊಂಡಾಗ ನರಸಿಂಹಸ್ವಾಮಿ ಅವನನ್ನು ಸಂಹರಿಸಿದನಂತೆ. ಆದರೆ ರಾಕ್ಷಸ ಸಂಹಾರದ ನಂತರವೂ ನರಸಿಂಹಸ್ವಾಮಿಯ ಕೋಪ ತಣಿಯಲಿಲ್ಲ. ಅವನ ಉಗ್ರತೆಯಿಂದಾಗಿ ಈ ಬೆಟ್ಟ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವ ಲಕ್ಷಣಗಳು ಕಾಣ್ತಾವಂತೆ. ಆಗ ದೇವತೆಗಳು ಮತ್ತು ಭಕ್ತರು ಸ್ವಾಮಿಯನ್ನು ಶಾಂತಗೊಳಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಸ್ವಾಮಿ ನನಗೆ ಅಮೃತವನ್ನು ಅರ್ಪಿಸಿ ಅಂತ ಕೇಳ್ತಾನಂತೆ. ಅದರಂತೆ ಅಂದು ದೇವಗಣ ನರಸಿಂಹಸ್ವಾಮಿ ತಾಪ ತಣಿಸುವುದಕ್ಕೆ ಅಮೃತವನ್ನು ಸಮರ್ಪಿಸಿತು. ಅಂದು ಕೃತಯುಗದಲ್ಲಿ ಅಮೃತ, ಮುಂದೆ ತ್ರೇತಾಯುಗದಲ್ಲಿ ತುಪ್ಪ, ದ್ವಾಪರ ಯುಗದಲ್ಲಿ ಹಾಲು ಅರ್ಪಿಸಲಾಯಿತು. ಪರಂಪರೆಯಂತೆ ಈಗಿನ ಕಲಿಯುಗದಲ್ಲಿ ಪಾನಕವನ್ನು ಅರ್ಪಿಸಲಾಗ್ತಾ ಇದೆ. ಅಂದಿನಿಂದ ಈ ಭಗವಂತ ಪಾನಕಾಲ ನರಸಿಂಹಸ್ವಾಮಿ ಅಂತಲೇ ಪ್ರಸಿದ್ಧಿಯಾಗಿದ್ದಾನೆ. ವೀಕ್ಷಕರೇ, ಈಗ ದೇವಾಲಯದ ಅತ್ಯಂತ ದೊಡ್ಡ ಆಶ್ಚರ್ಯದ ಬಗ್ಗೆ ಮಾತನಾಡೋಣ. ಇಲ್ಲಿ ಸ್ವಾಮಿಯ ವಿಗ್ರಹವಿಲ್ಲ, ಕೇವಲ ಬಾಯಿ ತೆರೆದಿರುವ ಮುಖದ ಆಕೃತಿ ಮಾತ್ರವಿದೆ. ಭಕ್ತರು ತನ್ನ ಬೆಲ್ಲದ ಪಾನಕವನ್ನು ಅರ್ಚಕರು ಒಂದು ಶಂಖದ ಮೂಲಕ ಸ್ವಾಮಿಯ ಬಾಯಿಗೆ ಸುರಿತಾರೆ. ದೇವಾಲಯದ ವಿಶೇಷತೆ ಇರೋದೇ ಇಲ್ಲಿ. ಪಾನಕವನ್ನು ಸುರಿಯುವಾಗ ಒಬ್ಬ ಮನುಷ್ಯ ನೀರು ಕುಡಿಯುವಾಗ ಬರುವಂತಹ ಗುಟ್ರು ಗುಟ್ರು ಎಂಬ ಶಬ್ದ, ಗುಟುಕ್ ಶಬ್ದ ಎಲ್ಲರಿಗೂ ಕೇಳಿಸುತ್ತೆ. ಅಲ್ಲದೆ ನೀವೆಷ್ಟೇ ಪಾನಕವನ್ನು ತಂದರೂ ಕೂಡ ಸ್ವಾಮಿ ಅದರ ಅರ್ಧ ಭಾಗವನ್ನು ಮಾತ್ರ ಕುಡಿತಾನೆ. ಉಳಿದ ಅರ್ಧ ಭಾಗ ಹೊರಬರುತ್ತೆ, ಅದನ್ನು ಪ್ರಸಾದವಾಗಿ ನೀಡಲಾಗುತ್ತೆ. ಇನ್ನೂ ಒಂದು ಮಹದಾಶ್ಚರ್ಯ ಅಂದರೆ, ಒಂದು ತೊಟ್ಟು ಬೆಲ್ಲದ ನೀರು ಬಿದ್ದರೂ ಕೂಡ ಸಾಲು ಸಾಲು ಇರುವೆಗಳು ಬರೋದನ್ನು ನೀವೆಲ್ಲ ನೋಡಿರ್ತೀರಿ. ಆದರೆ ಸಾವಿರಾರು ಲೀಟರ್ ಪಾನಕ ಹರಿಯುವ ಈ ದೇವಾಲಯದಲ್ಲಿ ಒಂದೇ ಒಂದು ಇರುವೆ ಕಾಣಿಸೋದಿಲ್ಲ. ಈ ರಹಸ್ಯವನ್ನು ಇದುವರೆಗೂ ಯಾರೂ ಭೇದಿಸಲಾಗಿಲ್ಲ. ವೈಜ್ಞಾನಿಕವಾಗಿ ನೋಡಿದರೆ ಭೂಗರ್ಭಶಾಸ್ತ್ರಜ್ಞರು ಮಂಗಳಗಿರಿ ಬೆಟ್ಟ ಒಂದು ಸುಪ್ತ ಜ್ವಾಲಾಮುಖಿ ಅಂದರೆ ಡಾರ್ಮೆಂಟ್ ವಾಲ್ಕೆನೋ ಅಂತ ಗುರುತಿಸಿದ್ದಾರೆ. ಇಲ್ಲಿ ಮಣ್ಣು ಮತ್ತು ಕಲ್ಲುಗಳಲ್ಲಿ ಗಂಧಕದ ಅಂಶ ಹೆಚ್ಚಿದೆ. ಹಳೆ ಕಾಲದ ಜನರ ನಂಬಿಕೆಯ ಪ್ರಕಾರ ಈ ಬೆಟ್ಟದೊಳಗೆ ಜ್ವಾಲಾಮುಖಿಯ ತೀವ್ರತೆ ಇತ್ತು. ಭಕ್ತರು ಅರ್ಪಿಸುವ ಪಾನಕ ಅಥವಾ ಸಕ್ಕರೆ ಅಂಶ ಈ ಜ್ವಾಲಾಮುಖಿಯ ಲಾವಾದೊಂದಿಗೆ ರಾಸಾಯನಿಕ ಕ್ರಿಯೆಯನ್ನು ನಡೆಸಿ ಅದನ್ನು ತಣ್ಣಗಾಗಿಸುತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ನರಸಿಂಹಸ್ವಾಮಿ ಪಾನಕ ಕುಡಿಯುವ ಮೂಲಕ ನಮ್ಮನ್ನು ಜ್ವಾಲಾಮುಖಿ ಅಪಾಯದಿಂದ ರಕ್ಷಿಸ್ತಾ ಇದ್ದಾನೆ ಅನ್ನೋ ಬಲವಾದ ನಂಬಿಕೆ ಇಲ್ಲಿನವರದ್ದು. ಬೆಟ್ಟದ ಮೇಲೆ ಪಾನಕಾಲ ನರಸಿಂಹಸ್ವಾಮಿ ಇದ್ದರೆ ಬೆಟ್ಟದ ಕೆಳಗೆ ಭವ್ಯವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿದೆ. ಇಲ್ಲಿರೋ ಗಾಳಿಗೋಪುರ ಅತ್ಯಂತ ಪ್ರಸಿದ್ಧ. ಇದನ್ನು ರಾಜ ವಾಸಿರೆಡ್ಡಿ ವೆಂಕಟಾದ್ರಿ ನಾಯ್ಡು ಅನ್ನೋರು ನಿರ್ಮಿಸಿದರು. ಇದು ಸುಮಾರು 153 ಅಡಿ ಎತ್ತರವಿದ್ದು ದಕ್ಷಿಣ ಭಾರತದ ಎತ್ತರದ ಗೋಪುರಗಳಲ್ಲಿ ಒಂದಾಗಿದೆ. ಇಲ್ಲಿನ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪ ನಿಮ್ಮನ್ನು ಬೆರಗುಗೊಳಿಸುತ್ತವೆ. ವೀಕ್ಷಕರೇ, ನೀವೇನಾದರೂ ಮಂಗಳಗಿರಿಗೆ ಭೇಟಿ ನೀಡಲು ಬಯಸಿದ್ರೆ ವಿಜಯವಾಡದಿಂದ ಇದು ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ರೈಲು ಅಥವಾ ಬಸ್ಸಿನ ಮೂಲಕ ಸುಲಭವಾಗಿ ಈ ಜಾಗಕ್ಕೆ ತಲುಪಬಹುದು. ನೆನಪಿಡಿ, ಪಾನಕಾಲ ನರಸಿಂಹಸ್ವಾಮಿಯ ದರ್ಶನ ಬೆಳಗ್ಗೆ 7ರಿಂದ ಮಧ್ಯಾಹ್ನ 3:30ರವರೆಗೆ ಮಾತ್ರ ಇರುತ್ತೆ. ಏಕೆಂದರೆ ಮಧ್ಯಾಹ್ನದ ನಂತರ ದೇವತೆಗಳು ಇಲ್ಲಿ ಪೂಜೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾವತ್ತಾದರೂ ಇಲ್ಲಿಗೆ ಭೇಟಿ ನೀಡಿದ್ದೀರಾ? ಈ ಗುಟುಕು ಶಬ್ದವನ್ನು ನೀವು ಕೇಳಿಸಿಕೊಂಡಿದ್ದೀರಾ? ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರಹಸ್ಯಗಳಿಗಾಗಿ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.